ಲಿಂಗಸ್ಕೂರು ತಾಲೂಕಿನ ಬಾರಿ ಗಿಡದೊಡ್ಡಿ ಸರ್ಕಾರಿ ಶಾಲೆಗೆ ಲಿಂಗಸ್ಕೂರು ತಾಲೂಕಾ ಪಂಚಾಯತ್ ಇಒ ಉಮೇಶ್ ಭೇಟಿ ಬಹು ಖುಷ್. ಲಿಂಗಸ್ಕೂರು ತಾಲೂಕಿನ ಗುರುಗಂಟ ಸನಿಹದ ಪೈದೊಡ್ಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗೌಡರು ಸಿಆರ್ಸಿಯ ಹಸಿರಿನಿಂದ ಕಂಗೊಳಿಸುವ ಬಾರಿ ಗಿಡದೊಡ್ಡಿ ಸರ್ಕಾರಿ ಶಾಲೆಗೆ ಲಿಂಗಸ್ಕೂರು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಎಂ ಸೋಮವಾರ ಭೇಟಿ ನೀಡಿ ಶಾಲೆಯ ಮೂಲಭೂತ ಸೌಕರ್ಯಗಳ ಕುರಿತು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ವೇಳೆ ಶಾಲೆಯೊಳಗಿನ ಮತ್ತು ಹೊರ ಪರಿಸರ ಹಾಗೂ ಸ್ವಚ್ಛಂದ ವಾತಾವರಣವನ್ನು ಕಣ್ತುಂಬಿಕೊಂಡ ಇಒ ಶಿಕ್ಷಕರ ವೃತ್ತಿನಿಷ್ಠೆ ಮತ್ತು ಸ್ವಚ್ಛಂದ ಪರಿಸರ ನಿರ್ಮಾಣವಾಗಲು ಸಹಕರಿಸಿದ ಅಲ್ಲಿನ ಜನತೆಯ ಸಹಕಾರ ಮನೋಭಾವನೆಯನ್ನ ಮತ್ತು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರಗತಿ ಸಾಧಿಸಿದ ಆ ಶಾಲಾ ಮಕ್ಕಳ ಗುಣಮಟ್ಟದ ಕುರಿತು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಭಾವಿ ಭವಿಷ್ಯಕ್ಕೆ ಪೂರಕವಾಗುವ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಪ್ರಗತಿಗೆ ಸಹಕರಿಸುವ ಎಲ್ಲ ಅಂಶಗಳು ಈ ಶಾಲೆಯಲ್ಲಿ ಕಾಣಬಹುದಾಗಿದೆ. ಇತರ ಶಾಲೆಗಳಿಗಿಂತ ಈ ಶಾಲೆ ಮಾದರಿಯಾಗಿದೆ ಎಂದು ಗುಣಗಾನ ಮಾಡಿದ್ದಾರೆ. ಇದೇ ವೇಳೆ ಈ ಶಾಲೆಗೆ ಕೊರತೆ ಇರುವ ಮೂಲಭೂತ ಸೌಲಭ್ಯಗಳ ಕುರಿತು ಮುಖ್ಯ ಶಿಕ್ಷಕ ಚಂದ್ರು ಕಬ್ಬಲಿಗೇರ ಶಿಕ್ಷಕರಿಂದ ಮಾಹಿತಿಯನ್ನ ಪಡೆದರು. ಶಾಲೆಯಲ್ಲಿ ಶೌಚಾಲಯ ಕಾಮಗಾರಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದು ಅರ್ಧಕ್ಕೆ ನಿಂತಿದೆ. ಶೀಘ್ರದಲ್ಲಿ ಪೂರ್ಣಗೊಳಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವಂತೆ ಎಚ್ಎಂ ಚಂದ್ರು ವಿನಂತಿಸಿಕೊಂಡರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಇಒ ಆದಷ್ಟು ಬೇಗನೆ ಆ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳ ಬಳಕೆಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಮೆಹಬೂಬ್ ಹಟ್ಟಿ, ವಲಯ ಶಿಕ್ಷಣ ಸಂಯೋಜಕ ಬಸವರಾಜ್ ಕರಡಿ, ಗ್ರಾಮಸ್ಥರಾದ ಶಿವರಾಜ್ ಗೌಡ ಹಾಗೂ ಅತಿಥಿ ಶಿಕ್ಷಕಿ ಶ್ರೀಮತಿ ಗಾಯತ್ರಿ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರುವಿಹಾಳ್, NKS TV4 ಲಿಂಗಸ್ಕೂರು.